ಅಯೋಧ್ಯೆ ಏನಿದೆ ಅಯೋಧ್ಯೆ ಬನ್ನಿ. ಇದು ರಾಮ ಜನ್ಮಭೂಮಿ ವಿವಾದ. 1885ರಿಂದ ಕಾನೂನು ಹೋರಾಟ ನಡೀತಾನೇ ಇದೆ ರಾಮ ಜನ್ಮಭೂಮಿಗಾಗಿ. 1928ರಲ್ಲಿ ಬಾಬರ್ನಿಂದ ಬಾಬರಿ ಮಸೀದಿ ನಿರ್ಮಾಣವಾಯಿತು. ಅದು ಕೂಡ ರಾಮ ಮಂದಿರವನ್ನು ಕೆಡವಿ ಅನ್ನುವಂಥ ಆರೋಪ. 1928ರಲ್ಲಿ ಬಾಬರ್ನಿಂದ ಬಾಬರ್ ಮಸೀದಿ ನಿರ್ಮಾಣ ಆಗುತ್ತೆ. 1853ರಲ್ಲಿ ನಿರ್ಮೋಹಿ ಅಖಾಡದಿಂದ ಬಾಬರಿ ಮಸೀದಿ ವಶಕ್ಕೆ ಸಿಗುತ್ತೆ. ನಿರ್ಮೋಹಿ ಅಖಾಡದಿಂದ ಬಾಬರಿ ಮಸೀದಿ ವಶಕ್ಕೆ. ಮೊದಲ ಬಾರಿಗೆ 1853ರಲ್ಲಿ ಅಯೋಧ್ಯೆಯಲ್ಲಿ ಕೋಮುಗಲಭೆ ಸೃಷ್ಟಿಯಾಗುತ್ತೆ. ಅಲ್ಲಿ ತನಕ ರಾಮನಾಳಿದ ಅಯೋಧ್ಯೆಯಲ್ಲಿ ಕೋಮುಗಲಭೆ ಇರಲಿಲ್ಲ, ಅದಕ್ಕೆ ರಾಮರಾಜ್ಯ. 1859 ವಿವಾದಿತ ಸ್ಥಳ ಹಿಂದೂ ಮುಸ್ಲಿಮರಿಗೆ ಹಂಚಿಕೆ ಆಗುತ್ತೆ. ಬ್ರಿಟಿಷರ ಕಾಲಾವಧಿಯಲ್ಲೇ ಇದು. 1859ರಲ್ಲಿ ಇನ್ನು ದೈವಾರಾಧನೆ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸ್ತಾರೆ. ಓಕೆ, ನೀವು ಪ್ರಾರ್ಥನೆ ಮಾಡ್ಬೋದು, ನೀವು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೋಬೋದು, ಬ್ರಿಟಿಷರು ಕೊಡೋದು. 1990 ಅದಾದ ನಂತರ 1990ರಲ್ಲಿ ಅಡ್ವಾಣಿ ಸೋಮನಾಥದಿಂದ ಅಯೋಧ್ಯೆವರೆಗೆ ದೊಡ್ಡ ರಥಯಾತ್ರೆ ಮಾಡ್ತಾರೆ. ಇದು ಬಹುತೇಕರಿಗೆ ಗೊತ್ತಿರುವಂಥ ವಿಚಾರ. ಈಗಲೂ ನಿಮಗೆ ಅದರ ಲಿಂಕ್ಸ್, ವಿಡಿಯೋಸ್, ಫೋಟೋಸ್ ಎಲ್ಲ ಸಿಗುತ್ತೆ. 1991 ಡಿಸೆಂಬರ್ 6 ಅಯೋಧ್ಯೆ ಮುಂದೆ ಒಗ್ಗಟ್ಟಾಗ್ತಾರೆ ಸಾವಿರಾರು ಕರಸೇವಕರು. ಆ ರಥಯಾತ್ರೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಡೆ ಗಲಾಟೆ ಆಗುತ್ತೆ. 1992 ಬಾಬರಿ ಮಸೀದಿ ಧ್ವಂಸಗೊಳಿಸಿದ ಕರಸೇವಕರು 92 ಡಿಸೆಂಬರ್ 6ರಂದು ಬಾಬರಿ ಮಸೀದಿ ಧ್ವಂಸಗೊಳಿಸುತ್ತೆ. ಅಲ್ಲಿ ಒಂದು ರಾಮ್ಲಲ್ಲಾ ವಿಗ್ರಹವನ್ನು ಸ್ಥಾಪಿಸ್ತಾರೆ. 1993 ಅಡ್ವಾಣಿ ಸೇರಿದಂತೆ ಹಲವರ ಮೇಲೆ CBI ಚಾರ್ಜ್ ಶೀಟ್ ಆಗುತ್ತೆ, ದೊಡ್ಡ ಗಲಾಟೆ ಆಗುತ್ತೆ. 2019 ನವೆಂಬರ್ 9ರಂದು ಐತಿಹಾಸಿಕ ತೀರ್ಪು ಪ್ರಕಟವಾಗುತ್ತೆ. ಸುಪ್ರೀಂ ಕೋರ್ಟ್ ಮೊನ್ನೆ ತೀರ್ಪು ಪ್ರಕಟವಾಗುತ್ತೆ. 2.77 ಎಕರೆ ಜಮೀನು ರಾಮಲಲ್ಲಾಗೆ ಸೇರಿದ್ದು ಅಂತ ತೀರ್ಪು ಕೊಡುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕವಾದಂಥ 5 ಎಕರೆ ಜಾಗವನ್ನು ಕೊಡಬೇಕು ಅಂತ ಹೇಳುತ್ತೆ. 2020ರಲ್ಲಿ ಅಡ್ವಾಣಿ ಸೇರಿದಂತೆ ಎಲ್ಲ 32 ಆರೋಪಿಗಳು ನಿರ್ದೋಷಿಗಳು ಅಂತೇಳಿ ಕೋರ್ಟ್ ಹೇಳುತ್ತೆ. ಅದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಜನವರಿ 22ನೇ ತಾರೀಕು ಇದು ಉದ್ಘಾಟನೆ ಆಗಲಿದೆ. ಇದು ಹಿಂದೂಗಳ ಪವಿತ್ರ 3 ಕ್ಷೇತ್ರಗಳು: ಶಿವನ ಕ್ಷೇತ್ರ, ರಾಮನ ಕ್ಷೇತ್ರ ಮತ್ತು ಕೃಷ್ಣನ ಕ್ಷೇತ್ರ. ಈ 3 ಕೊಡಿ ಅಂತ. ಬಹುಶಃ ಈ 3 ಸಿಕ್ಕಿದ ನಂತರ ದೇವಸ್ಥಾನಕ್ಕಾಗಿನ ಹಿಂದೂಗಳ ಹೋರಾಟ ಇರೋದಿಲ್ಲವೇನೋ. ಯಾಕಂದರೆ 3000 ದೇವಸ್ಥಾನಗಳನ್ನು ಒಡೆದು ಹಾಕಲಾಗಿದೆ ಅನ್ನುವಂಥ ಮಾತಿದೆಯಲ್ಲ, ಅದನ್ನು VHP ಅಧ್ಯಕ್ಷರಾಗಿದ್ದಂತಹ ಸಿಂಘಾಲ್ ಅವರು ಹೇಳಿದರು. ನಮಗೆ 3000 ಬೇಡ, ಅಟ್ಲೀಸ್ಟ್ 3 ಕೊಟ್ಬಿಡಿ ಅಂತ ಹೇಳಿದರು. ಕಾಂಗ್ರೆಸ್ ಒಂದು ವಿಚಾರದಲ್ಲಿ ಇಲ್ಲೊಂದು ಅನ್ಯಾಯ ಮಾಡುತ್ತೆ. ಯಾವಾಗ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ಗಲಾಟೆಯಲ್ಲಿ ಬಾಬರಿ ಮಸೀದಿಯನ್ನು ಉರುಳಿಸಲಾಗುತ್ತೆ ಡಿಸೆಂಬರ್ 6ನೇ ತಾರೀಕು, ಒಂದು ಕಾನೂನನ್ನು ತರುತ್ತೆ. ಏನದು ಕಾನೂನು? ಕಾಶಿ ದೇಗುಲ ಕಟ್ಟಲು ಅಡ್ಡಿಯಾಗಿದ್ದೇ ಈ ಕಾನೂನು, 1991ರ ಕಾನೂನು. ಈ ಕಾಶಿ ಮತ್ತು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದನ್ನು ಯಾವಾಗ ರಾಜಕೀಯ ಮಾಡಲಾಯಿತು ಅದು ಭಾಳ ದೊಡ್ಡದಾಯಿತು. ನೀವು ಅದರ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ. 1990ರಲ್ಲಿ ರಾಮ ಜನ್ಮಭೂಮಿ ವಿವಾದ ತಾರಕಕ್ಕೇರಿತ್ತು. ನಾನು ಹೇಳಿದೆ, ಅಡ್ವಾಣಿಯವರು ರಥಯಾತ್ರೆಯನ್ನು ಮಾಡ್ತಾರೆ. ಭಾರತದಲ್ಲಿ ಇದೇ ರೀತಿಯ 3,000 ವಿವಾದಿತ ಕೇಂದ್ರ ಇದೆ. ಅದನ್ನು ಹೇಳಲಾಗುತ್ತೆ, ಇದನ್ನೆಲ್ಲ ದೇವಸ್ಥಾನ ಇತ್ತು, ಅಲ್ಲೆಲ್ಲ ಒಡೆದು ಕಟ್ಟಲಾಗಿದೆ ಅಂಥೇಳಿ. ಯಾಕಂದರೆ ಮೊಘಲರ ಆಕ್ರಮಣ ಕಾಲದಲ್ಲಿ ಅದಾಗಿರುತ್ತೆ. ಆದರೆ ಕಾಶಿ ಮಥುರಾ ಕೂಡ ನಮ್ಮದಾಗಲಿ ಅಂತ ಇದ್ದರು ಹಿಂದೂಗಳು ಅಟ್ಲೀಸ್ಟ್. ಹಾಗಾಗಿ ಬ್ರಿಟಿಷರು ಬಂದಾಗ ಬ್ರಿಟಿಷರು ದೇವಸ್ಥಾನ ಹೊಡಿತಾ ಇರಲಿಲ್ಲ. ಬ್ರಿಟಿಷರು ಏನು ಮಾಡ್ತಾಯಿದ್ರು, ಬ್ರಿಟಿಷರು ಬಂದ ನಂತರ ಯಾವ್ಯಾವ ದೇವಸ್ಥಾನ ಇದೆ, ಒಳ್ಳೆ ಇನ್ಕಮ್ ಇದೆಯಾ, ಅಲ್ಲಿಗೊಂದು ಟ್ಯಾಕ್ಸ್ ಹಾಕ್ಬಿಡ್ತಾಯಿದ್ರು. ನೀವು ಮಾಡ್ಕೊಳ್ಳಿ, ಬೇಕಿದ್ರೆ ವ್ಯವಸ್ಥೆ ಮಾಡೋಣ, ಟ್ಯಾಕ್ಸು. ಆದರೆ ಮೊಘಲರ ಕಾಲದಲ್ಲಿ ಅದಿರಲಿಲ್ಲ. ಯಾಕೆಂದರೆ ಅವ್ರು ನಂಬ್ತಾನೇ ಇರಲಿಲ್ಲ, ಅದನ್ನು ಹೊಡೆದಾಕ್ತಾಯಿದ್ರು. 1991 ಯಾವಾಗ ರಾಮ ಮಂದಿರ ಗಲಾಟೆ ಆಗುತ್ತೆ, ಕೇಂದ್ರದಲ್ಲಿ PV ನರಸಿಂಹರಾವ್ ಸರ್ಕಾರ ಇರುತ್ತೆ. ಮುಸ್ಲಿಮರ ದೊಡ್ಡ ಒಂದು ಕೋಪ ಕಾಂಗ್ರೆಸ್ ಎದುರಿಸಬೇಕಾಗಿ ಬರುತ್ತೆ. 1991ರ ಸೆಪ್ಟೆಂಬರ್ನಲ್ಲಿ ಒಂದು ವಿಶೇಷ ಕಾಯ್ದೆ ತರ್ತಾರೆ ಮುಸ್ಲಿಮರ ಕೋಪವನ್ನು ತಣಿಸೋದಕ್ಕಾಗಿ. ಯಾಕಂದರೆ ಬಾಬರಿ ಮಸೀದಿ ಪತನವಾಗಿದೆ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಕಳ್ಕೊತಾರೆ. ಏನು ಕಾನೂನು ಅಂತಂದರೆ, ಬಾಬರಿ ಮಸೀದಿ ಬಿಟ್ಟು, ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಬಿಟ್ಟು ಉಳಿದ ಎಲ್ಲ ಜಾಗಗಳನ್ನು, ಎಲ್ಲ ಪ್ರಾರ್ಥನಾ ಸ್ಥಳಗಳನ್ನು, ಅದು ಮಂದಿರವಾಗಿರಲಿ, ಮಸೀದಿ ಆಗಿರಲಿ, ಚರ್ಚ್ ಆಗಿರಲಿ, ಉಳಿದೆಲ್ಲವನ್ನು ಕೂಡ ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು ಅಂತೇಳಿ 92ರಲ್ಲಿ ಬಂದಂಥ ಕಾನೂನು. 1947ರ ಆಗಸ್ಟ್ 15ರಲ್ಲಿ ಇದ್ದಂತೆ ಎಲ್ಲ ಇರಬೇಕು. ಯಾವಾಗ ಸ್ವಾತಂತ್ರ್ಯವಾಯಿತು ಭಾರತ, ಆಗ ಹೇಗಿತ್ತು ಹಾಗೇ ಇರಬೇಕು. ಬಾಬರಿ ಮಸೀದಿ ಒಂದು ವಿಚಾರ ಬಿಟ್ಬಿಟ್ಟು, ಯಾಕಂದರೆ ಅದು ಬಿದ್ದೋಗಿತ್ತು. ಪೂಜೆ, ಜಮೀನು, ಕಟ್ಟಡ, ಹಕ್ಕು ಸ್ವಾಮ್ಯ ಸಾಧಿಸಬಾರದು, ಇಲ್ಲ ಏನು ಎಕ್ಸ್ಟ್ರಾ ಮಾಡೋಂಗಿಲ್ಲ. ಇದು 1992ರಲ್ಲಿ ಬಂದಂಥ ಕಾನೂನು. ಇದು ಮಸೀದಿ ಬಿದ್ದ ನಂತರ ಇಂಥ ನಿಯಮಗಳನ್ನು ತಂದ ವಿಶೇಷ ಕಾಯ್ದೆ ತರುತ್ತೆ ಕಾಂಗ್ರೆಸ್. ಹಾಗಾಗಿ ಇಲ್ಲಿ ತನಕ ಪ್ರತಿಯೊಬ್ಬರು ಹೇಳ್ತಾ ಇದ್ದದ್ದು, ಈಗಲೂ ಅಷ್ಟೇ,
ಯಾವುದೇ ಒಂದು ಸ್ಥಳವನ್ನು ನಾವು ಅತಿಕ್ರಮಣ ಮಾಡೋಂಗಿಲ್ಲ, ಅದು ವಿವಾದದ ಸ್ಥಳ ಆಗಿದ್ದರೂ ಕೂಡ. ಹಾಗಾಗಿ ಸಿಂಘಲ್ ಹೇಳಿರ್ತಾರೆ ಆ ಸಂದರ್ಭದಲ್ಲಿ 3000 ದೇವಸ್ಥಾನಗಳನ್ನು ಹೊಡೆದಾಕಿದ್ದಾರೆ, ಅಟ್ಲೀಸ್ಟ್ 3 ಕೊಡಿ ಅನ್ನುವಂಥ ವಿಚಾರ. ಹಾಗಿದ್ರೆ ದೇವಸ್ಥಾನಗಳನ್ನು ಈ ರೀತಿ ಒಡೆದು ಹಾಕಿದ್ದು ಮತ್ತು ಪುನರ್ ಸ್ಥಾಪನೆ ಮಾಡಿದ್ದು ಏನು ದೊಡ್ಡ ಸ್ಟೋರಿ ಹೇಗೆ ಅಂತಂದರೆ ಹೊಸದೇನಲ್ಲ. ಈ ಹಿಂದೆ ಸೋಮನಾಥ ದೇವಾಲಯವನ್ನು ಕಟ್ಟಲಾಗಿತ್ತು. ಬನ್ನಿ ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಸೋಮನಾಥ ದೇವಾಲಯದ ಮೇಲೆ 17 ಬಾರಿ ಗಜನಿ ಮೊಹಮ್ಮದ್ ದಾಳಿ ಮಾಡ್ತಾನೆ. 17 ಬಾರಿ, ಒಂದಲ್ಲ ಎರಡಲ್ಲ ಮೂರಲ್ಲ 17 ಬಾರಿ. ಪ್ರತಿ ಸಲ ಬರೋದು, ಒಡೆಯೋದು, ಕೊಳ್ಳೆ ಹೊಡ್ಕೊಂಡು ಹೋಗೋದು, ಇವರು ಮತ್ತೆ ಕಟ್ಟೋದು, ಒಡೆಯೋದು, ಕೊಳ್ಳೆ ಹೊಡ್ಕೊಂಡು ಹೋಗೋದು, ಕಟ್ಟೋದು. ಅವನಿಗೆ ದೇವಸ್ಥಾನದ ಕೋಪನಲ್ಲೂ ಏನೂ ಅಲ್ಲ, ಅಲ್ಲಿದ್ದ ದುಡ್ಡು ಬೇಕಿತ್ತು, ಚಿನ್ನ ಬೇಕಿತ್ತು, ತಗೊಂಡು ಹೋಗ್ತಾ ಇದ್ದ. ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅದನ್ನು ವಾಪಸ್ ಕಟ್ಟಬೇಕು ಅಂತೇಳಿ ಪಟೇಲ್, ಯಾಕಂದರೆ 12 ಜ್ಯೋತಿರ್ಲಿಂಗಗಳ ಪೈಕಿ ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥ. ಪಟೇಲರಿಗೆ ಸೋಮನಾಥ ದೇಗುಲದ ಮೇಲೆ ಪ್ರೀತಿ, ಅದನ್ನು ಕಟ್ಟಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಮಂದಿರ ಪುನರ್ನಿರ್ಮಾಣದ ಬಗ್ಗೆ ತೀವ್ರ ಆಸಕ್ತಿ ವಹಿಸ್ತಾರೆ, ಅವರೇ ಮುಂದಾಳತ್ವವನ್ನು ವಹಿಸ್ತಾರೆ. ಈಗ ಹೇಗೆ ನರೇಂದ್ರ ಮೋದಿ ವಹಿಸ್ತಾ ಇದ್ದಾರೆ ಹಾಗೆ. ಮಹಾತ್ಮ ಗಾಂಧಿಯ ಶಿಷ್ಯರು ಸರ್ದಾರ್ ಪಟೇಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ. ಗಾಂಧಿಯ ಮಾತನ್ನು ಕೇಳದೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇರಲಿಲ್ಲ ಸರ್ದಾರ್ ಪಟೇಲ್. ಆಗ ಗಾಂಧಿ ಹೇಳ್ತಾರೆ ಮಾಡಿ, ಆದರೆ ಅದಕ್ಕೆ ಗೌರ್ಮೆಂಟ್ ದುಡ್ಡು ಕೊಡಬಾರ್ದು, ನೀವು ಗೌರ್ಮೆಂಟ್ ದುಡ್ಡು ಬಳಸಿ ದೇವಸ್ಥಾನ ಮಾಡಬಾರ್ದು, ಬೇಕಿದ್ದರೆ ಸಂಗ್ರಹ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಅಂತ ಒಪ್ತಾರೆ. ಸಾರ್ವಜನಿಕ ದೇಣಿಗೆ ಸಂಗ್ರಹಿಸ್ತೀವಿ ಅಂತ ಪಟೇಲರು ಗಾಂಧಿಯನ್ನು ಒಪ್ಪಿಸ್ತಾರೆ. ಗಾಂಧಿಯನ್ನು ಒಪ್ಪಿಸಿದ ನಂತರ ಎನ್ ಗಾಡ್ಗಿಲ್ ನೇತೃತ್ವದಲ್ಲಿ ಶುರುವಾಗುತ್ತೆ ಕೆಲಸ ಭಾಳ ದೊಡ್ಡ ಮಟ್ಟದಲ್ಲಿ. ಜ್ಯೋತಿರ್ಲಿಂಗದ ಪ್ರತಿಷ್ಠಾಪನೆ ಕೂಡ ಆ ಯೋಜನೆ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು. 1950ರಲ್ಲಿ ಪಟೇಲರು ನಿಧನ ಹೊಂದ್ತಾರೆ. ಆ ನಂತರ ಕೆ ಮುನ್ಷಿ ಇದರ ಮೇಲ್ವಿಚಾರಣೆಯನ್ನು ವಹಿಸ್ಕೊತಾರೆ. ಇದಾದ ನಂತರ ಸೋಮನಾಥ ದೇವಸ್ಥಾನದ ಪುನರ್ಸ್ಥಾಪನೆ ನನಗೆ ಇಷ್ಟ ಇಲ್ಲ ಅಂಥೇಳಿ ನೆಹರು ಹೇಳ್ತಾರೆ. ನನಗಿದು ಇಷ್ಟ ಇಲ್ಲ, ನಾವು ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಹಿಂದೂ ಪುನರ್ಜೀವನ ಅಂತ ಪ್ರಧಾನಿ ನೆಹರು ಹೇಳಿದರು. ಹಾಗಾಗಿ ಈಗಲೂ ಕೂಡ BJP RSS ನೆಹರು ಅವರನ್ನು ದೂಷಣೆ ಮಾಡೋದು, ನೀವು ಹಿಂದೂ ವಿರೋಧಿಗಳು ಅಂತ ದೂಷಣೆ ಮಾಡೋದು ಈ ಕಾರಣಕ್ಕಾಗಿ. ದೇಗುಲ ಉದ್ಘಾಟನೆಗೂ ಅವರು ಬರಲಿಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಈಗಲೂ ಕಾಂಗ್ರೆಸ್ ಅಯೋಧ್ಯೆಗೆ ಹೋದಾಗ, ಕಾಶಿಗೆ ಹೋದಾಗ ಯಾಕೆ ಟೀಕೆ ಮಾಡುತ್ತೆ ನರೇಂದ್ರ ಮೋದಿ ಅವರನ್ನು ಅಂತಂದರೆ ಅವರು ನೆಹರು ಅವರನ್ನು ಫಾಲೋ ಮಾಡ್ತಾರೆ. ಉದ್ಘಾಟನೆ ಮಾಡಬಾರ್ದು ಯಾರು ಕೂಡ ಅಂತಲೂ ಹೇಳ್ತಾರೆ, ನೀವು ಯಾರು ಹೋಗಬಾರ್ದು. ಆದರೂ ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿನ ರಾಷ್ಟ್ರಪತಿ ದೇಗುಲವನ್ನು ಉದ್ಘಾಟಿಸ್ತಾರೆ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಭವ್ಯವಾದ ಸೋಮನಾಥ ದೇವಾಲಯ ಉದ್ಘಾಟನೆ ಆಗುತ್ತೆ. ನಾನು ಯಾಕೆ ಈ ಸ್ಟೋರಿಯನ್ನು ಹೇಳಿದೆ ಅಂತಂದರೆ, ಈ 3 ದೇವಸ್ಥಾನಗಳು, ಈ ಹಿಂದೆ ಒಡೆದು ಹೋಗಿದ್ದಂಥ ಒಂದು ದೇವಸ್ಥಾನ, ಇದೆಲ್ಲವೂ ಕೂಡ ಈಗಿನವರಿಗೆ ತುಂಬ ಜನರಿಗೆ ಗೊತ್ತಿಲ್ಲ. ಅದನ್ನು ನೆನಪು ಮಾಡುವಂಥ ಕೆಲಸವನ್ನು ನಾವೀಗ ಮಾಡಿದ್ದೀವಿ.